ಸಂಬಳ ಇಲ್ಲ ಅಂತ ಗೊತ್ತಿದ್ರು ಕೆಲಸ ಮಾಡೋ ಒಂದೇ ಒಂದು ಕೆಲಸ ಅಂದರೆ ಹೌಸ್ ವೈಫ್. ಕಂಪ್ನೀಸ್ಗಳಲ್ಲಿ ಸ್ಯಾಲ್ರಿ ಜಾಸ್ತಿ ಮಾಡಿ ಅಂತ ಕೇಳ್ತಾರೆ, ಬಟ್ ಆದರೆ ಇಲ್ಲಿ ಸಂಬಳ ಕೊಡಿ ಅನ್ನೋದನ್ನು ಕೇಳೋ ಹಾಗಿರಲ್ಲ ನಾವು. ನೀವು ಟ್ರಿಪ್ಗಾದ್ರೂ ಹೋಗಿ, ಒಳ್ಳೆ ಫಂಕ್ಷನ್ಗಾದ್ರೂ ಹೋಗಿ, ಕೆಟ್ಟ ಸುದ್ದಿಗಾದ್ರೂ ಹೋಗಿ, ಎಲ್ಲೇ ಹೋಗಿದ್ರು ಕೂಡ ಮತ್ತೆ ರಿಟರ್ನ್ ಬಂದು ನಿಮ್ಮ ದಿನಚರಿ ಏನಿರುತ್ತೆ ಅದೆಲ್ಲ ಕೆಲಸನೂ ಕೂಡ ಮಾಡಲೇಬೇಕಾಗಿರುತ್ತೆ. ಸಮ್ಟೈಮ್ಸ್ ವಿಯರ್ಡ್ ಆಗಿ ಫೀಲ್ ಆದರೂ ಕೂಡ ನಮ್ಮನೆ ನಮ್ಮ ಫ್ಯಾಮಿಲಿ ಅಂತ ನಾವು ಮಾಡೋದನ್ನು ನಮ್ಮ ಜೊತೆಲಿರೋರು ಕೂಡ ಗಮನಿಸಬೇಕಾಗಿರುತ್ತೆ. ನಮ್ಮ ಕೆಲಸ ಜವಾಬ್ದಾರಿಗಳನ್ನ ಅಪ್ರಿಷಿಯೇಟ್ ಮಾಡೋದಿರಲಿ, ಅಟ್ಲೀಸ್ಟ್ ರೆಕಗ್ನೈಸ್ ಮಾಡಿದ್ರೆ ಸಾಕು, ನಮಗೆ ಎಷ್ಟೋ ಖುಷಿ ಆಗ್ಬಿಡುತ್ತೆ. ಅಟ್ಲೀಸ್ಟ್ ಇವ್ರ ಕಣ್ಣಿಗೆ ಕಾಣಿಸ್ತಾ ಇದೀವಲ್ಲ, ನಾವು ಕೆಲಸ ಮಾಡ್ತಾ ಇದೀವಿ ಅಂತ ಅನ್ಸುತ್ತೆ. ಆಸ್ ಎ ಹೌಸ್ ವೈಫ್ ಆರ್ ಡಾಟರ್ ಇಲ್ಲ, ಫಿನಾನ್ಷಿಯಲಿ ಸ್ಟೇಬಲ್ ಇಲ್ಲ ಅಂತಂದ್ರೆ, ನಿಮ್ಮ ಕೈಯಲ್ಲಿ ದುಡ್ಡು ನಡೀತಾ ಇಲ್ಲ ಅಂತಂದ್ರೆ ನಿಮ್ಮ ಮಾತು ಕೂಡ ಯಾರು ಕೇಳಲ್ಲ, ನೀವು ಮಾತಾಡೋ ಹಾಗೂ ಇರಲ್ಲ. ಸೊ ಎಲ್ಲಾ ಹುಡುಗಿರ್ಗೂ ನಾನು ಹೇಳೋದಷ್ಟೇ, ಯಾವಾಗಲೂ ಕೂಡ ಡಿಪೆಂಡ್ ಆಗಿರಬೇಡಿ. ಫಿನಾನ್ಷಿಯಲಿ ನಿಮ್ಮನ್ನ ನೀವು ನೋಡ್ಕೊಳ್ಳೋ ಮಟ್ಟದಲ್ಲಾದ್ರೂ ಇರಿ. ಈಚೆ ಹೋಗಿನೇ ಕೆಲಸ ಮಾಡಬೇಕು ಅಂತ ಎಲ್ಲ ಇವಾಗ ತುಂಬಾ ಒಳ್ಳೆ ಪ್ಲಾಟ್ಫಾರ್ಮ್ಗಳಿರುತ್ತೆ ಅರ್ನ್ ಮಾಡೋದಕ್ಕೆ. ನೀವು ಒಳ್ಳೇದನ್ನ ಚೂಸ್ ಮಾಡ್ಕೋಬೇಕು ಅಷ್ಟೇ. ನಿಮ್ಗೆ ಗೊತ್ತಿಲ್ಲದೆ ನೀವು ಯಾವ್ದಾದ್ರು ಒಂದು ಕೆಲಸದಲ್ಲಿ ಛಾತ್ರರಾಗಿರ್ತೀರಾ, ಸೊ ಅದನ್ನ ನೀವು ಐಡೆಂಟಿಫೈ ಮಾಡಬೇಕಾಗಿರುತ್ತೆ. ನಾನು ಟ್ರಿಪ್ ಮುಗಿಸ್ಕೊಂಡು ಬಂದ್ಮೇಲೆ ಇಷ್ಟೆಲ್ಲ ಕೆಲಸನೂ ಕೂಡ ಒಂದೇ ದಿನದಲ್ಲಿ ಮಾಡಿದ್ದೀನಿ. ಕಂಪ್ಲೀಟ್ ವಿಡಿಯೋ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಫ್ರೀ ಮಾಡ್ಕೊಂಡೋಗಿ ಚೆಕ್ ಮಾಡಿ. ಆ್ಯಂಡ್ ಈ ಬೆಡ್ಶೀಟ್ ಲಿಂಕ್ ಏನಾದರೂ ಬೇಕು ಅಂತಂದರೆ ಈ ರೀಲ್ನ ಶೇರ್ ಮಾಡಿ. ಮತ್ತೆ ಸಿಗ್ತೀನಿ, ಬಾಯ್.